ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಭೀಕರವಾಗಿ ಹತ್ಯೆಗಳು ನಡೀತಾ ಇವೆ. ಮತ್ತೊಂದು ಕಡೆ ನೋಡಿ, ಬೀದರ್ನಲ್ಲೂ ಕೂಡ ಮಹಿಳೆಯ ಬರ್ಬರ ಹತ್ಯೆ ಆಗಿದೆ. ಸ್ನಾನ ಮಾಡುವಾಗ ಮನೆಗೆ ನುಗ್ಗಿ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬಾಲ್ಕಿ ತಾಲೂಕಿನ ಹಾಲಗೋಟ ಗ್ರಾಮದಲ್ಲಿ ನಡೆದಿರುವಂತಹ ಭೀಕರ ಕೊಲೆ ಇದು. ಹಾಲಗೋಟ ಗ್ರಾಮದ ಅನಿತಾ ಮೃತ ಮಹಿಳೆ. ಪಕ್ಕದ ಮನೆಯ ವ್ಯಕ್ತಿ ಕೈಲಾಸ್ ವೈಜನಾಥ್ ಅಂತ, ಈತ ಆರೋಪಿ. ಜಮೀನು ಲೀಸ್ ವಿಚಾರವಾಗಿ ಕೊಲೆ ನಡೆದಿರೋ ಶಂಕೆ ಇದೆ. ಸ್ಥಳಕ್ಕೆ ಚಿಂಚೋಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನೆಗೆ ನುಗ್ಗಿ ಭೀಕರವಾಗಿ ಕೊಡ್ಲಿಯಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಸ್ನಾನ ಮಾಡುವಾಗ ಕೊಲೆ ಮಾಡಿರೋದು. ಇಂಥ ದ್ವೇಷ ಏನಿತ್ತು ಈ ಮಟ್ಟಕ್ಕೆ ಕೊಲೆ ಮಾಡೋದಕ್ಕೆ ಅಂತ. ಹಾಲಗೋಟ ಗ್ರಾಮದ ಅನಿತಾ ಮೃತ ದುರ್ದೈವಿ. ಪಕ್ಕದ ಮನೆಯ ವ್ಯಕ್ತಿ ಕೈಲಾಸ್ ವೈಜನಾಥ್ ಆರೋಪಿ. ಈತನೇ ಕೊಲೆ ಮಾಡಿರೋದು. ಏನೋ ಜಮೀನು ಲೀಸ್ ವಿಚಾರವಾಗಿ ಗಲಾಟೆ ಆಗಿತ್ತಂತೆ. ಈ ರೀತಿ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾನೆ. ಸ್ಥಳಕ್ಕೆ ಚಿಂಚೋಳಿ ಪೊಲೀಸರು ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆ ಮಾಡೋದಕ್ಕೆ ನಿಜಕ್ಕೂ ಅದೇ ಕಾರಣನ ಗೊತ್ತಾಗಬೇಕಿದೆ. ಈಗ ಇದು ನಾವು ಸ್ಕೂಲ್ ಇಂಪಾರ್ಟೆಂಟ್ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಏನೋ ಕರೆಕ್ಟ್ ಹೇಳಿ. ಊರ್ ಕಡಿನೇ ಅಲ್ಲೇ ಇದ್ದರಪ್ಪ. ನಾವು ಶಿವಪುರದವ್ರು ಇದ್ದೆವು. ನನ್ನ ಮಗಳಿಗೆ ಅಲ್ಲಿ ಊರಾಗ ಕೊಟ್ಟಿರ ಬಚ್ಚಲಾಗ ಮೈ ತಗೊಳಂತ ಅಂತ ಹೋಗ್ಯಾನ ಕೊಡ್ಡಿನೇ ಇಳಿಸ್ಯಾನಂತ. ಈ ಕತಿ ಆಗ್ಯದಪ್ಪ. ನನ್ನ ಮಗು ಜರ ಫೋನ್ ಹಚ್ತೀವಿ. ಇವತ್ತು ಪೂರ ಕಲೆಶಗಳನ್ನ ಫೋನೇ ಹಚ್ಚಿಲ್ಲ. ಇಟ್ಟು ನೋವು ಬತ್ತಾಗ್ಯದ. ಹಾಗೆ ಶಿಕ್ಷೆ ಮಾಡಿದೆವು, ಕೇಸ್ ಮಾಡಿದೆವು ಹಾಟೆನ್ ಮೇಲೆ. ನೋಡಾರ ಅಂದ್ರು ಗಪ್ ಹಿಡ್ದೆವು. ಈ ಪೂರ ಜೀವನೇ ತೊಗೊಂಡಿಟ್ಟು ಯಪ್ಪ. ನನ್ನ ಮಗಳು ಹೊಂಟೋಯ್ತು. ಒಬ್ಬಕ್ಕಿ ಮಗಳು ಹಳೆಯಪ್ಪ. ಈ ಬರ್ಗಾಣ್ಸ್ ಮಕ್ಕಳು ಹಳೆಯಪ್ಪ. ನನ್ನ ಮಗಳು ನಿಮ್ಮ ಮಗಳಿಗೆ ಏನಾಗ್ಯದ. ಈಗ ಇದು ನಾವು ಸ್ಕೂಲ್ ಇಂಪಾರ್ಟೆಂಟ್ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಏನೋ ಕರೆಕ್ಟ್ ಹೇಳಿ. ಊರ್ ಕಡಿನೇ ಅಲ್ಲೇ ಇದ್ದರಪ್ಪ. ನಾವು ಶಿವಪುರದವ್ರು ಇದ್ದೆವು. ನನ್ನ ಮಗಳಿಗೆ ಅಲ್ಲಿ ಊರಾಗ ಕೊಟ್ಟಿರ ಬಚ್ಚಲಾಗ ಮೈ ತಗೊಳಂತ ಅಂತ ಹೋಗ್ಯಾನ ಕೊಡ್ಡಿನೇ ಇಳಿಸ್ಯಾನಂತ. ಈ ಕತಿ ಆಗ್ಯದಪ್ಪ. ನನ್ನ ಮಗು ಜರ ಫೋನ್ ಹಚ್ತೀವಿ. ಇವತ್ತು ಪೂರ ಕಲೆಶಗಳನ್ನ ಫೋನೇ ಹಚ್ಚಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಯ್ಯ ಮಠಪತಿ. ಶಿವಯ್ಯ, ಪಕ್ಕದ ಮನೆಯವರು ಅಂತಾರೆ ಜಮೀನ್ ಲೀಸಿಗೆ ಸಂಬಂಧಪಟ್ಟಂತೆ ಗಲಾಟೆ ಅಂತಾರೆ. ಬರೀ ಅವನು ಪಕ್ಕದ ಮನೆಯವನ ಸಂಬಂಧಿಕನ ಕೊಲೆ ಕಾರಣ ಏನು, ಏನ್ ಡೀಟೇಲ್ಸ್ ಇದೆ? ಸೌಖ್ಯ, ಬೀದರ್ನ ಭಾಲ್ಕಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ 8 ಗಂಟೆ ಸುಮಾರಿಗೆ ಒಂದು ಭೀಕರ ಹತ್ಯೆ ಆಗಿದೆ. ಮಹಿಳೆಯ ಬರ್ಬರ ಕೊಲೆ ಆಗಿರುವಂತದ್ದು. ಅಂತಂದ್ರೆ ಭಾಲ್ಕಿ ತಾಲೂಕಿನ ಅಲ್ಲಿ ಒಂದು ಹಾಲ್ಗೋಟ ಅನ್ನೋ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಅಂದ್ರೆ ಆ ಮಹಿಳೆ ಏನು ಅನಿತಾ ಕೊಲೆ ಆಗಿರುವ 32 ವರ್ಷದ ಮಹಿಳೆ ಸ್ನಾನ ಮಾಡ್ತಿರುವಂತಹ ವೇಳೆ ಆಕೆಯ ಕೋಣೆಗೆ ನುಗ್ಗಿ, ಅದೇ ಗ್ರಾಮದ ಪಕ್ಕದ ಮನೆಯಲ್ಲಿ ಒಂದು ಕೈಲಾಶ್ ಎಂಬ ವ್ಯಕ್ತಿ ಇರ್ತಾನೆ. ಆಕೆಯ ಕೋಣೆಗೆ ನುಗ್ಗಿ ಬರ್ಬರವಾಗಿ ಏನು ಕೊಡಲಿಯಿಂದ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದ ತಕ್ಷಣ ಆಕೆ ಅಲ್ಲೇ ಕೆಳಗಡೆ ಬಿದ್ದು ಏನೋ ಸಾವನ್ನಪ್ಪಿರ್ತಾಳೆ. ಅಂತಂದ್ರೆ ಪ್ರಮುಖವಾಗಿ ಈ ಕೊಲೆ ಆಗ್ಲಿಕ್ಕೆ ಕಾರಣ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಇನ್ನು ತಕ್ಷಣ ಮಾಹಿತಿ ತಿಳಿದ ತಕ್ಷಣ ಏನು ಕಟಕ್ ಚಿಂಚೋಳಿ ಪೊಲೀಸರು ಕೂಡ ಏನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಆತ ಏನು ಇದಾನೆ, ಆರೋಪಿ ಇದ್ದಾನೆ, ಅವನು ಏನು ಹಲ್ಲೆ ಮಾಡಿದ ತಕ್ಷಣ ಅಲ್ಲಿಂದ ಪರಾರಿಯಾಗಿದ್ದಾನೆ. ಹೀಗಾಗಿ ಒಂದು ಪೊಲೀಸರ ತಂಡ ರಚನೆ ಮಾಡಿ ಆತನ ಒಂದು ಪತ್ತೆಗೆ ಜಾಲ ಕೂಡ ಬೀಸಿರುವಂತದ್ದು. ಅಂತಂದ್ರೆ ಪ್ರಮುಖವಾಗಿ ಇದೇ ಆರೋಪಿ ಏನು 2 ದಿನಗಳ ಹಿಂದೆ ಕೂಡ ಗಲಾಟೆ ಮಾಡಿದ್ದ, ಮತ್ತೆ ಬೆದರಿಕೆ ಕೂಡ ಹಾಕಿದ್ದ ಅಂತ ಹೇಳಾಗ್ತಾ ಇರುವಂತದ್ದು. ಅಂತಂದ್ರೆ ಆ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಹಿಂದೆ ಏನು ಇದಕ್ಕಿಂತ ಮೊದಲು ಕೂಡ ಮೊದಲನೇ ಬಾರಿಗೆ ಏನು ಗಲಾಟೆ ಆಗಿತ್ತು, ಆ ವೇಳೆ ಪ್ರಕರಣ ಕೂಡ ದಾಖಲು ಮಾಡಿದ್ರು. ಈ ಆರೋಪಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಆದ್ರೆ ಏನು ಕೆಲವರು ಗ್ರಾಮದ ಹಿರಿಯರಾಗಿರ್ಬೋದು ಮತ್ತೆ ಪೊಲೀಸರು ಏನು ಅವರ ಕಾಂಪ್ರಮೈಸ್ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳಾಗ್ತಾ ಇದೆ. ಹೀಗಾಗಿ ಪೊಲೀಸರು ಕೂಡ ಇಂಥ ಒಂದು ಗಂಭೀರ ಪ್ರಕರಣದಲ್ಲಿ ಧಮಕಿ ಹಾಕಿದ್ರೆ ಅಥವಾ ಗಲಾಟೆ ಆದ್ರೆ ಅದನ್ನ ಸೀರಿಯಸ್ ತಗೊಂಡು ಈ ತರ ಒಂದು ಕಾನೂನು ರೀತಿ ಕ್ರಮ ಕೈಗೊಂಡ್ರೆ ಇಂತಹ ಒಂದು ಪ್ರಕರಣ ಕೂಡ ಆಗ್ತಾ ಇರ್ಲಿಲ್ಲ. ಅಂದ್ರೆ ಭಾಲ್ಕಿ ತಾಲೂಕಿನಲ್ಲಿ ಏನೋ ಮಹಿಳೆ ಮೇಲೆ ಆಗಿರುವಂತಹ ಕೊಲೆ ಈಗ ಸಾಕಷ್ಟು ಒಂದು ಅಲ್ಲಿನ ಸುತ್ತಮುತ್ತಲಿನ ಜನರಲ್ಲಿ ಕೂಡ ಒಂದು ಆತಂಕ ಮನೆ ಮಾಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಆ ಒಂದು ಗ್ರಾಮದಲ್ಲಿ ಸಾಕಷ್ಟು ಒಂದು ಆತಂಕದ ಮನೆ ಮಾಡಿದೆ. ಮತ್ತೆ ಆ ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ಅಕ್ಕಂದ್ರ ಮುಗಿಲು ಮುಟ್ಟಿರುವಂತದ್ದು. ಅವರು ಕೂಡ ಏನು ಆಸ್ಪತ್ರೆಯ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಅವರು ಕುಟುಂಬಸ್ಥರು ಮತ್ತೆ ಸಂಬಂಧಿಕರು ಕೂಡ ಒಂದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆರೋಪಿ ಕೂಡ ಪರಾರಿಯಾಗಿದ್ದಾನೆ. ಭಾಲ್ಕಿ ಸಿಪಿಐ ಆಗಿರ್ಬೋದು ಮತ್ತೆ ಕಟಕ್ ಚಿಂಚೋಳಿ ಪೊಲೀಸರು ಕೂಡ ಆರೋಪಿಯ ಪತ್ತೆಗೆ ಜಾಲ ಬೀಸಿದ್ದಾರೆ. ಈ ಹಿಂದೆ ಕೂಡ ಆತ ಆ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದ ಅಂತ ಕೂಡ ಹೇಳಾಗ್ತಾ ಇರುವಂತದ್ದು. ಅಂತಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲು ಮಾಡಿದ್ರು. ಆತ ಹೊರಗಡೆ ಹೇಗೆ ಬಂದ ಅನ್ನೋದು ಕೂಡ ಸಾಕಷ್ಟು ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಅಂತಂದ್ರೆ ಅವನು ಗಲಾಟೆ ಮಾಡಿದ್ರು ಕೂಡ ಪೊಲೀಸರು ಬಿಟ್ಟು ಕಳಿಸಿದ್ ಹೇಗೆ, ಜಾಮೀನು ಹೇಗೆ ಸಿಕ್ತು ಅಂತ ಒಂದು ಗಂಭೀರ ಪ್ರಕರಣದಲ್ಲಿ ಪೊಲೀಸರು ಆಗಿರ್ಬೋದು ಮತ್ತೆ ಆ ಗ್ರಾಮದ ಹಿರಿಯರು ಹೇಗೆ ಕಾಂಪ್ರಮೈಸ್ ಮಾಡ್ತಾರೆ ಅಂತ ಅದಕ್ಕೆಲ್ಲ ಅದರಿಂದಲೇ ಈ ಒಂದು ಹತ್ಯೆ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಒಂದು ಚರ್ಚೆ ನಡೀತಾ ಇದೆ.
ಪೊಲೀಸರು ಸದ್ಯಕ್ಕೆ ತನಿಖೆ ಮಾಡ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಶಿವಯ್ಯ ಮಾಹಿತಿಗೆ.